ದಿನ ನಿಮ್ಮನ್ನು ದೊರೆ ದೊರೆ ಅಂತ ಕರಿತಿದ್ದೆ, ಆದರೆ ಇವಾಗ ನಿಜವಾಗ್ಲೂ ನನ್ನ ಗಂಡ ದೊರೆನೇ ಆಗೋರೆ. ಹೌದಾ? ಹ್ಞೂ ದೊರೆ. ಈಗ ದೇವಸ್ಥಾನದ ಗೋಪುರಕ್ಕೆ ಬಂಗಾರದ ಕಲಶ ಇಟ್ಟರೆ ನೋಡೋಕ್ಕೆ 2 ಕಣ್ಣು ಸಾಲಕ್ಕಿಲ್ಲ. ಹಾಗೆ ಈ ಕಿರೀಟ ನಿಮ್ಮ ತಲೆ ಮೇಲೆ ಇಟ್ಟಾಗ ನಿಮ್ಮ ಮಕ್ಕಳಲ್ಲಿ ರಾಜ ಗಾಂಭೀರ್ಯನೇ ಬಂದ್ಬಿಟ್ಟದೆ. ಹಾಗಿದ್ರೆ ರಾಜ ದರ್ಬಾರ್ ಮಾಡ್ಬೋದಲ್ಲ? ನೀನು ದರ್ಬಾರ್ ಮಾಡಲಿ ಅಂತ ಅಲ್ಲಿ ನಿಮ್ಮ ಅಜ್ಜಿ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಅಮ್ಮ, ಹೇಗೆ ಕಾಣ್ತಾ ಇದ್ದೀನಮ್ಮ? ನೀನೇ ನನ್ನ ರಾಜ್ಕುಮಾರ ಕಣಪ್ಪ. ಅತ್ತೆ, ನಿಜವಾಗ್ಲೂ ರಾಜ್ ನನಗೆ ಕಾಣ್ತವ್ರೆ. ದೊರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಅಲ್ಲ, ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತೈತೈತೆ ಅಂತಲೇ ನಂಗೆ ಗೊತ್ತಾಯ್ತಿಲ್ಲ. ಈ ಮುಂಚೆ ಅಣ್ಣ ಮತ್ತು ಅತ್ತಿಗೆ ಕೊಡ್ತಾ ಇದ್ದಿದ್ದು ಮಾತ್ರೆ ತಿಂತಾ ಇದ್ನಲ್ವಾ, ನನಗೆ ಮಂಕ್ ಬಂದಂಗಾಗಿ ನಿದ್ದೆ ಮಾಡಿಬಿಡ್ತಾ ಇದ್ದೆ. ಆದರೆ ನೀನು ನನ್ನನ್ನು ಮದುವೆ ಆಗಿ ಬಂದಮೇಲೆ ಈಗ ಕೊಡ್ತಾ ಇದೆಯಲ್ಲ ಮಾತ್ರೆ, ಅದನ್ನು ತಿಂದಾಗ್ಲಿಂದ ನಾನು ಸ್ವಲ್ಪನೇ ಸರಿ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೂ ಸರಿ ಹೋಗ್ತೀನಿ ಅಂತ ಅನ್ನಿಸ್ತಾ ಇದೆ. ರಾಣಿ, ಆಗ ನಾನು ನಿನ್ನನ್ನು ಮದುವೆ ಆಗಬೇಕಾದ್ರೆ ಸುಳ್ಳು ಹೇಳಿದ್ನಲ್ವಾ, ಅದನ್ನೆಲ್ಲ ನಿಜ ಮಾಡ್ತೀನಿ, ನೋಡ್ತಾ ಇರು. ನನಗೆ ಇವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ, ನಿಮ್ಮ ತಂದೆ ಇವತ್ತು ಬದುಕಿದ್ದಿದ್ರೆ ಊರಿಗೆಲ್ಲ ಸಿಹಿ ಹಂಚಿ ಜಾತ್ರೆ ಮಾಡಿಬಿಡ್ತಾ ಇದ್ರು. ದೊರೆ, ಕರಿ ಮೋಡ ತುಂಬಿಕೊಂಡಿರೋ ಆಕಾಶನಾಗೆ ಚಂದ್ರನೇ ರಾಜನಂಗೆ ಒಳಿತಾನೆ. ಅಂಥ ರಾಜ ನೀವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ನಿನಗೆ ಇವರೆಲ್ಲ ತುಂಬ ಕಷ್ಟ ಕೊಟ್ಟಿದ್ದಾರೆ. ನಾನು ಅಮ್ಮ ಈ ಮನೇಲಿ ತುಂಬ ಕಷ್ಟಪಟ್ಟಿದ್ದೀವಿ, ತುಂಬ ಹತ್ತಿದ್ದೀವಿ. ಆದರೆ ನೀನು ಪಾಪ, ನಿಮ್ಮ ಅಣ್ಣ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಆದರೆ ಇಲ್ಲಿ ಬಂದು ನೀನು ತುಂಬ ಕಷ್ಟಪಡ್ತಾ ಇದೀಯಾ, ತುಂಬ ಅಳ್ತಾ ಇದೆಯಾ. ನಿನ್ನ ಪ್ರತಿಯೊಂದು ಕಣ್ಣೀರಿಗೂ ನಾನು ಉತ್ತರ ಕೊಡಿಸ್ತೀನಿ. ದೊರೆ, ನಿಜವಾಗ್ಲೂ ಇಂಥ ಮಾತು ನೀವು ಆಡ್ತಿರೋದಾ? ಹೌದು, ನಾನೇ ಮನುಗೌಡ, ಮಾಸ್ತಿಕೊಪ್ಪಲ್ ರಾಜ. ಹಾಂ, ಮಹಾರಾಜರು ಇವತ್ತು ದರ್ಬಾರಲ್ಲಿ ಏನು ಮಾಡ್ತಾರೆ? ಧಾರಾವಾಹಿ ಸಿನಿಮಾಗಳಲ್ಲಿ ಎಲ್ಲನೂ ಹೇಳ್ಬಿಟ್ಟು ಮಾಡ್ತಾರಾ? ಇಲ್ಲ ತಾನೆ, ಎಲ್ಲನೂ ಸಸ್ಪೆನ್ಸಾಗೇ ನಡೆಯುತ್ತಲ್ವಾ? ಅದೇ ರೀತಿ ಇಲ್ಲೂ ಅಷ್ಟೆ, ಎಲ್ಲನೂ ಸಸ್ಪೆನ್ಸಾಗಿ ನಡೆಯುತ್ತೆ. ಬನ್ನಿ ಹೋಗೋಣ. ಬನ್ನಿ. ನೋಡ ನೋಡ ಎಂತ ಚಂದ ನೋಡ. ನಿನ್ನ ಮುಖನ ನಾಯಿ ನೆಕ್ಕ ಅಂತ ಹೇಳೋಣ ಅನ್ಕೊಂಡ್ರೆ ಹಂಗೆ ಹೇಳಕ್ಕೆ ಮನ್ಸಾಯ್ತಾ ಇಲ್ಲ. ಯಾಕೆಂದ್ರೆ ನಿನ್ನ ಮುಖ ನೋಡಿದ್ರೆ ನಾಯಿ ಕೂಡ ತನ್ನ ಮುಖನ ಆ ಕಡೆ ತಿರ್ಸ್ಕೊಂಡು ಹೊಂಟೋಯ್ತದೆ. ಎಂತ ಚಂದ ಚಂದ ನೋಡ. ಏನೈತ್ಲಿ ಚಂದ ಅಲ್ಲಿ? ಮೊದಲೇ ಪೆಂಗ ನಿಮ್ಮ ತಮ್ಮ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಒಂದು ಗೊತ್ತಾಗಲ್ಲ. ಅಂಥವನ್ನ ಇಟ್ಕೊಂಡ್ರು ಏನ್ರಿ ಪ್ರೇಯರ್ಸ್? ಎಲ್ರಿಗೂ ನಮಸ್ಕಾರ. ನಾನಿವಾಗ ಬಂದಾಯಿತು. ಕೂರೋದಕ್ಕೂ ಮೊದಲು ನಾನೇನೋ ಮಾಡಬೇಕಲ್ವಾ? ಮಾಡು. ದೊರೆ, ನೀವು ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳಲ್ಲ? ಹೇಳು ರಾಣಿ. ದೊರೆಗಳು ಕೂರ್ಬೇಕು ಅಂದರೆ ಬಹುಪಾರಾಕ್ ಬರಬೇಕು. ಆ ಸ್ಥಾನದಲ್ಲಿ ಅದನ್ನು ಕೂಗಕ್ಕೆ ಜನಗಳಿರ್ತಿದ್ರು ಅಂತೀನಿ. ಕೇಳಿಸ್ತಲ್ವಾ ಸೋಮಣ್ಣ? ನಾನು ಕೂಗಬೇಕಾ? ಹ್ಞೂನ್ಲ, ನೀನು ನಾಯಿ ಕಂಡಂಗೆ ಕಂಡಿದ್ದೀಯ ಅನಿಸ್ತದೆ, ಅದಕ್ಕೆ ಬೊಗಳು ಅಂತವ್ರೆ. ಕೂಗು. ಇಲ್ಲ, ನನಗೆ ನೆನಪ ಹಾಕಿಲ್ಲ, ನಾನು ಕೂಗಿಲ್ಲ.
ನಾನು ಊರ್ಗೋಗ್ತಾರಲ್ಲ ಮುಖ ಎಲ್ಲ ಕಿತ್ತೋಗಂಗೆ ಹೊಡಿತೀನಿ. ಹೋಗ್ ಹೋಲ್ಡನ್ ಈಗ ನೆನಪಾಯ್ತು, ಹೋಗ್ತೀನಿ. ಸೋಮೇಗೌಡ್ರೆ, ಹೂ ಅಲ್ಲಿದ್ದಾವೆ. ದೊರೆ ನೀವು ರಾಜಾಧಿರಾಜ, ರಾಜ ಗಾಂಭೀರ್ಯ, ರಾಜ ಕುಲತಿಲಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಪ್ರಜಾ ವಾತ್ಸಲ್ಯ, ಮಾಸ್ತಿ ಕೊಬ್ಲು ಚಕ್ರವರ್ತಿ ಶ್ರೀ 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 ಮನುಗೌಡರು ನಮ್ಮ ಅಜ್ಜಿ ಜಯಲಕ್ಷ್ಮಮ್ಮ ಅವರ ಆಶೀರ್ವಾದದೊಂದಿಗೆ ಸಭಾ ಮಂಟಪಕ್ಕೆ ಆಗಮಿಸುತ್ತಿದ್ದಾರೆ. ಮನುಗೌಡ ಮಹಾಪ್ರಭುಗಳಿಗೆ, ಶ್ರೀ 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 ಮನುಗೌಡ ಮಹಾಪ್ರಭುಗಳಿಗೆ, ಶ್ರೀ 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 ಮನುಗೌಡ ಮಹಾಪ್ರಭುಗಳಿಗೆ. ಇದೇನಿದು, ಇವತ್ತು ಅಡುಗೆನೇ ಮಾಡಿಲ್ವಲ್ಲ. ಹೋಗ್ಲಿ, ಅಡುಗೆ ಮಾಡವಂದರೆ ದಿನಸಿ ಐಟಮು ಕಾಣಿಸ್ತಾ ಇಲ್ಲ. ಬೇಬಿ ಬೇರೆ ಹಸುವು ಅಂತವಳೆ. ಸರಿ, ಒಂದು ಲೋಟ ನೀರಾರ ಕುಡಿಯೋಣ. ನೀರು ಇಲ್ವಲ್ಲಪ್ಪ. ನೀನು ಹಾಗೆ ಬಂದಿದ್ಯಾ? ಊಟ ಎಲ್ಲಿ? ಅದು ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅನಿಸುತ್ತೆ. ಸರಿ, ಏನಾರ ಮಾಡೋಣ ಅಂದರೆ ಚಿನ್ಸಿ ಖಾಲಿ ಆಗ್ಬಿಟ್ಟೈತೆ. ಅದು ಬೇಬಿ, ನಿನ್ನ ಹತ್ರ ಏನಾರು ಕಾಸಿದ್ರೆ